ಇವತ್ತು ತುಂಬ ಹೆಲ್ತಿಯಾಗಿರುವಂತಹ ಅಗಸೆ ಬೀಜದ ಚಟ್ನಿ ಪುಡಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ನನ್ನ ಕೈ ಹಿಡಿಗೆ 2 ಕೈ ಹಿಡಿಯಷ್ಟು ಅಗಸೆ ಬೀಜವನ್ನು ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಹಳೇದಾಗಿತ್ತು ನಾನು ತಂದಿಟ್ಟಿದ್ದು, ಅದಕ್ಕೆ ನಾನು ಚೆನ್ನಾಗಿ ಇದನ್ನು ತೊಳೆದಿದ್ದೀನಿ. ತೊಳೆದು ಈ ಥರ ಅದರ ನೀರನ್ನು ಹೋಗಲಿಕ್ಕೆ ಒಂದು 2 ನಿಮಿಷ, ಜಾಸ್ತಿ ಹೊತ್ತು ಇಡಬಾರ್ದು, ಸ್ವಲ್ಪ ಅಂಟಾಗುತ್ತೆ. ಇನ್ನು ಒಂದು ಪಾತ್ರೆ ಬಿಸಿ ಆದ ಮೇಲೆ ಈ ಅಗಸೆ ಬೀಜವನ್ನು ಪಾತ್ರೆಗೆ ಹಾಕಿ ಇದನ್ನು ಉರಿಬೇಕು. ಉರಿಯುವಾಗ ನಮ್ಮದು ಸಾಸಿವೆ ಎಲ್ಲ ಹೊಡೆದಾಗಿ ಉಡಿಯುತ್ತೆ, ಆವಾಗ ಸ್ವಲ್ಪ ನೀರನ್ನು ಈ ಥರ ಸಿಂಪಡಿಸುತ್ತಾ ಇದನ್ನು ಚೆನ್ನಾಗಿ ಹುರಿದು ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾದ ಮೇಲೆ ಅಗಸೆ ಬೀಜವನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ 5-6 ಎಸಳು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಮತ್ತು ನಮಗೆ ಖಾರಕ್ಕನುಸಾರ ಮೆಣಸಿನ ಹುಡಿ ಇಷ್ಟನ್ನು ಹಾಕಿ ಇದನ್ನು ತರಿಯಾಗಿ ಪುಡಿ ಮಾಡ್ಕೋಬೇಕು. ತುಂಬ ನೈಸಾಗಿ ಅಲ್ಲ, ಸ್ವಲ್ಪ ತರಿಯಾಗಿ ಪುಡಿ ಮಾಡಿ ಇಟ್ಕೊಂಡ್ರೆ ಇದನ್ನು ನಮಗೆ 1 ತಿಂಗಳವರೆಗೆ ಸ್ಟೋರ್ ಮಾಡಿ ಇಟ್ಕೋಬೋದು. ಇಡ್ಲಿ, ದೋಸೆ, ಚಪಾತಿ, ರೊಟ್ಟಿಗೆಲ್ಲ ಇದು ಸೂಪರ್ ಕಾಂಬಿನೇಷನ್. ಬಿಸಿ ಅನ್ನದ ಜೊತೆನೂ